ಹಾಯ್ ಫ್ರೆಂಡ್, ನಾನು ನಿಮ್ಮ ಪ್ರೀತಿಯ ಹೇಮ ಕನ್ನಡತಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಿದ್ದೀನಿ ಟೊಮೊಟೊ ರೈಸು. ಅದು ಹೇಗಿರುತ್ತೆ ನೋಡೋಣ ಬನ್ನಿ. ಸಿಂಪಲಾಗೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ತುಂಬಾ ಚೆನ್ನಾಗಿರ್ತದೆ ನೋಡಿ. ಕಡಲೆಬೇಳೆ, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, 2 ಸ್ಪೂನ್ ಎಣ್ಣೆ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿಕಾಯಿ, ರೈಸು ಮಾಡಿಟ್ಕೊಂಡಿದ್ದೀನಿ, ಬಿಸಿ ರೈಸು. ಈಗ ಹೇಗೆ ಮಾಡೋದು, ಕರಿಬೇವು. ಈಗ ಹೇಗೆ ಮಾಡೋದು ನೋಡೋಣ ಬನ್ನಿ. ನೋಡಿ, ಬಾಣಲಿಗೆ 2 ಸ್ಪೂನ್ ಎಣ್ಣೆ, ಸಾಸಿವೆ 1 ಸ್ಪೂನಷ್ಟು, 1 ಸ್ಪೂನಷ್ಟು ಜೀರಿಗೆ, ಕಡಲೆಬೇಳೆ. ಈಗ ಒಂಚೂರು ಕೆಂಪಾಗ ತನಕ ಫ್ರೈ ಮಾಡ್ಕೊಳ್ಳೋಣ ಕಡಲೆಬೇಳೆನ. ತುಂಬಾ ಚೆನ್ನಾಗಿರ್ತದೆ. ಬ್ಯಾಚುಲರ್ 5 ನಿಮಿಷಕ್ಕೆ ಮಾಡ್ಕೋಬೋದು. ಕರಿಬೇವು, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ. ಈಗ ಕೆಂಪಾಗ ತನಕ ಫ್ರೈ ಮಾಡ್ಕೊಳ್ಳೋಣ. ಒಂಚೂರು ಈರುಳ್ಳಿ ಒಂಚೂರು ಬೇಯೋ ತನಕ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಫುಲ್ಲು ಮೆತ್ತಗಾಗಿದೆ ಈರುಳ್ಳಿ. ಈಗ ಟೊಮೊಟೊ ಹಾಕೋಣ. ಟೊಮೊಟೊ ಚೆನ್ನಾಗಿ ನುಣ್ಣಗಾಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಿರ್ತದೆ ಟೊಮೊಟೊ ರೈಸು. ನೀವು ಟ್ರೈ ಮಾಡಿ, ಕಮೆಂಟಲ್ಲಿ ಹೇಗಿತ್ತು ಅಂತ ತಿಳಿಸಿ. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ನೋಡಿ, ಒಂದು ಚಿಟಿಕೆ ಅಷ್ಟು ಈಗ ಅರಿಶಿಣ ಹಾಕೋಣ. ಅಷ್ಟನ್ನ ಹಾಕಿದ್ಮೇಲೆ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಈಗ ಉಪ್ಪು ಹಾಕಿದ್ಮೇಲೆ ಒಂದ್ಸಲ ಮಿಕ್ಸ್ ಮಾಡೋಣ ಚೆನ್ನಾಗೆ. ಒಂದು ಸ್ಪೂನಷ್ಟು ಖಾರದ ಪುಡಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ನೋಡಿ ಈಗ ರೈಸ್ ಹಾಕ್ತಾಯಿದ್ದೀನಿ. ಈಗ ರೈಸ್ ಹಾಕಿದ್ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಫುಲ್ಲು ಮಿಕ್ಸ್ ಆಗಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು.
ನೋಡಿ ಟೊಮೊಟೊ ರೈಸ್ ರೆಡಿ ಆಯಿತು. ತುಂಬಾ ಚೆನ್ನಾಗಿರ್ತದೆ ನೋಡಿ, ಸೂಪರಾಗಿದೆ. ಈಗ ಕೊತ್ತಂಬರಿ ಸೊಪ್ಪು ಹಾಕೋಣ. ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡೋಣ. ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು, ಬ್ಯಾಚುಲರು ಮಾಡ್ಕೊಬೋದು. ತುಂಬಾ ಸೂಪರಾಗಿರ್ತದೆ, ನೀವು ಟ್ರೈ ಮಾಡಿ. ನೋಡಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ದಯವಿಟ್ಟು ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ಬಾಯ್.